ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಒಂದ್ಸಲ ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಅಲ್ಲಿ ಕುಜ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ರವಿ ಶುಕ್ರರು ಒಟ್ಟಾಗಿದ್ದಾರೆ, ಅದು ಕರ್ಕಟಕ ರಾಶಿಯಲ್ಲಿ. ಬುಧ ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಇನ್ನು ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಈ ದಿವಸ ತುಲಾ ರಾಶಿಯಲ್ಲಿ ಮಾಂದ್ಯ ಉದಯ ಆಗಿದೆ. ಇನ್ನು ಚಂದ್ರ ಶನಿ ಒಟ್ಟಾಗಿದ್ದಾರೆ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ, ಈ ಕೃಷಿ ಸಂಬಂಧಿ ಕೆಲಸ ಮಾಡಿರ್ತಕ್ಕಂಥವರಿಗೆ, ನೀರನ್ನು ಆಶ್ರಯಿಸಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಅಂದರೆ ಯಾವ ಥರ ಅಂದರೆ ಅನುಕೂಲಗಳಾಗುತ್ತೆ. ಯಾವುದೋ ಒಂದು ಥರದಲ್ಲಿ ಸಹಾಯ ಸಹಕಾರ, ಅಕಸ್ಮಾತ್ ಏನೋ ಒಂದು ಹಾಳಾಗಿದ್ದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಹಾಯ, ಈ ಥರದ್ದೆಲ್ಲ ಸಿಗ್ತಕ್ಕಂಥದ್ದು ಅದು ಚೆನ್ನಾಗಿದೆ. ಇನ್ನು ಈ ದಿವಸ ಬಂಧುಗಳ ಸಹಕಾರ, ಅವರ ಒಂದು ಸಲಹೆ, ಉತ್ತಮವಾದ ಮಾರ್ಗದರ್ಶನ ಇದು ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲಕರವಾಗಿದೆ, ಅನುಕೂಲ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ವ್ಯಾಪಾರಿಗಳಿಗೆ ಸ್ವಲ್ಪ ತೊಡಕಿದೆ, ತ್ರಾಸಿದೆ. ಅಷ್ಟಾಗಿ ನಿಮಗೆ ನೀವು ನಿರೀಕ್ಷೆ ಮಟ್ಟದ ವ್ಯಾಪಾರ ಆಗೋದಿಲ್ಲ. ಅದಕ್ಕೆ ತೊಡಕುಗಳು ವಿಘ್ನಗಳು ಬರೋ ಸಾಧ್ಯತೆ ಇದೆ. ಗಣಪತಿ ಪ್ರಾರ್ಥನೆಯನ್ನೇ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಅನುಕೂಲಕರವಾಗಿದೆ. ಸ್ವಲ್ಪ ಮಾನಸಿಕವಾಗಿ ಒತ್ತಡ ಬರುತ್ತೆ, ಸ್ವಲ್ಪ ಮನೋವ್ಯಥೆ ಅಂತೀವಲ್ಲ ಆ ರೀತಿಯಲ್ಲಿರ್ತದೆ. ಕೆಲಸ ಆಗ್ತಾಯಿದೆ ಇಲ್ಲ ಅಂತಲ್ಲ, ಆದರೆ ಮನೋವ್ಯಥೆಯೂ ಇದೆ. ಈ ಥರದ ಒಂದು ಬಾಧೆ ಇದೆ. ಇನ್ನು ಈ ದಿವಸ ನಿಮಗೆ ಸಾಲ ಸೂಚನೆ ಮತ್ತು ಶರೀರಕ್ಕೆ ಪೆಟ್ಟು ಬಿಡೋದು, ಗಾಯ ಆಗೋದು, ಜಾರಿ ಬಿದ್ದುಬಿಡೋದು ಈ ಥರದ್ದೆಲ್ಲ ಇದೆ. ಮಾರುಕಟ್ಟೆಗಳಲ್ಲಿ ಓಡಾಡುವಾಗ ಬಹಳ ಹುಷಾರಾಗಿರಿ. ಈ ದಿವಸ ಪ್ರಾರ್ಥನೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ, ಅದೇ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಒಂದು ಉತ್ತಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರ. ಒಂದು ದಾನ ಅಥವಾ ಇನ್ಯಾರಿಗೊಂದು ಸಹಾಯ, ಈ ರೀತಿಯ ಮನಸ್ಸಾಗುತ್ತೆ. ಮನೆಯಲ್ಲಿ ಕುಟುಂಬದಲ್ಲಷ್ಟೇ ಒಳ್ಳೆಯ ಉತ್ತಮವಾದ ವಾತಾವರಣ ಇರುತ್ತೆ. ಸ್ತ್ರೀಯರಿಗೆ ಬಲ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಬರೋದು ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ, ಹೈಯರ್ ಸ್ಟಡೀಸ್ ಮಾಡೋರಿಗೆ ಮನಸ್ಸು ಚಂಚಲವಾಗುತ್ತೆ. ಯಾಕೋ ಮನಸ್ಸಿಗೆ ಅಷ್ಟು ಏಕಾಗ್ರತೆ ಭಂಗ ಆಗುತ್ತೆ. ಈ ರೀತಿಯ ತೊಡಕಿದೆ. ಇದಕ್ಕೆ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ, ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಅಷ್ಟಮದಲ್ಲಿದ್ದಾನೆ ಶನಿ ಜೊತೆಗೆ ಚಂದ್ರ. ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಹುಷಾರಾಗಿರಬೇಕು. ಹಾಸ್ಪಿಟ್ಲಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ, ಕಿರಿಕಿರಿ, ಮನೋವ್ಯಥೆ, ಮನಸ್ಸಿಗೆ ನೋವು, ಭಾರ, ಅದೇ ಭಾರ ಆಗುತ್ತೆ. ಆ ರೀತಿಯ ಒಂದು ತೊಡಕಿದೆ. ಈ ದಿವಸ ನಿಮಗೆ ಬಂಧುಗಳೆಲ್ಲ ಸ್ವಲ್ಪ ಕ್ಲೇಶ, ಮನಸ್ತಾಪ ಬರೋ ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ತೊಂದರೆ, ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ಏನೋ ಒಂದು ಕಸಿವಿಸಿ, ಅನುಕೂಲ ಇಲ್ಲ, ಅನಾನುಕೂಲತೆ, ಈ ಥರ ಈ ದಿವಸ ಸ್ವಲ್ಪ ವೀಕ್ ಆಗಿದೆ. ಕರ್ಕಟಕ ರಾಶಿಯವರು ಕೆಲಸದಲ್ಲಿ ಪರವಾಗಿಲ್ಲ, ಅನುಕೂಲ ಆಗುತ್ತೆ, ಆದರೆ ಸಮಾಧಾನ ಇರೋದಿಲ್ಲ. ಈ ದಿವಸ ನೀವೊಂದು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಸಹಕಾರವೂ ಇದೆ, ವ್ಯಯವೂ ಇದೆ. ಅವರಿಂದಾಗಿ, ಅವರ ಸಲುವಾಗಿ ಸ್ವಲ್ಪ ಮಾನಸಿಕವಾಗಿಯೂ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗುತ್ತೆ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಈ ದಿವಸ ಚೆನ್ನಾಗಿದೆಯಲ್ಲ ಅಂತ ಅನಿಸ್ತಾ ಇರುತ್ತೆ, ಆದರೆ ಮಾನಸಿಕವಾಗಿ ಪೂರ್ಣತೆ ಇರೋದಿಲ್ಲ, ಆ ರೀತಿಯದ್ದು. ಮತ್ತು ಈ ದಿವಸ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಮಾಂದ್ಯ ಇದ್ದರೆ ಅದು ಸ್ವಲ್ಪ ಭಯ ಉಂಟು ಮಾಡುತ್ತೆ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ, ವ್ಯಾಪಾರಿಗಳು ಸ್ವಲ್ಪ ಹುಷಾರಾಗಿರಿ. ಸಹೋದರಲ್ಲಿ, ಸೇವಕರಲ್ಲಿ, ಸಹಾಯಕರಲ್ಲಿ ಯಾರಿಗೋ ಸಹಾಯ ಕೇಳಿರ್ತೀರ ಅಥವಾ ಇನ್ಯಾರಿಗೋ ಕೆಲಸ ವಹಿಸಿರ್ತೀರ, ಅದು ಸುತರಾಮ್ ಸರಿ ಹೋಗೋದಿಲ್ಲ, ತೊಡಕಾಗುತ್ತೆ, ಅವರಿಂದ ಭಯವೇ ಉಂಟಾಗುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಪರಿಶ್ರಮ ಹೆಚ್ಚಾಗಿದೆ. ಕೆಲಸ ಬರ್ತಾ ಇದೆ, ಕೆಲಸ ಅನುಕೂಲಕರವಾಗಿದೆ, ಆದರೆ ಶ್ರಮ ಜಾಸ್ತಿ, ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ಆಹಾರ ವ್ಯತ್ಯಾಸ ಇದೆ. ಹೊರಗಿನ ಆಹಾರ ನಿಮಗೆ ಮುಳುವಾಗುತ್ತೆ. ವಿದ್ಯಾರ್ಥಿಗಳಿಗೆ ಗಲಾಟೆ ಆಗುತ್ತೆ ಶಾಲೆಗಳಲ್ಲಿ, ಅದೇ ಹೊಡೆದಾಟ ಮನೆಗೆ ಬರುತ್ತೆ. ಈ ರೀತಿಯ ಒಂದು ತೊಡಕಿದೆ, ಸ್ವಲ್ಪ ಸಂಯಮದಿಂದ ಇರಬೇಕು. ಇನ್ನು ಈ ದಿವಸ ಚಂದ್ರ ಶನಿಯರು ಷಷ್ಠದಲ್ಲಿದ್ದರೆ ಸ್ವಲ್ಪ ಸ್ತ್ರೀಯರಿಗೆ ಹಿನ್ನಡೆ ಉಂಟಾಗುವ ಸಾಧ್ಯತೆ ಇದೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಎಲ್ಲ ಕಾರಣಗಳಿಂದಾಗಿ ಈ ದಿವಸ ನೀವು ಕೂಡ ಗಣಪತಿ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಪಂಚಾಮೃತ ಸೇವೆ ಮಾಡಿಸಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ.
ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.